Hello guys, welcome back to Easy Simplified. So as per our roadmap today, I think automatic straight light. Yes, correct. So coming to the automatic straight light. Let's see one simple demo. See, actually ನನ್ನ ರೂಮು ಬ್ರೈಟ್ ಆಗಿದೆ. ಸೊ ಹಂಗಾಗಿಂದೆ ಎಲ್ ಇ ಡಿ ಆನ್ ಆಗಿಲ್ಲ. ಈಗ ಸಿಂಪಲ್ ಶೋ ಮಾಡ್ತೀನಿ, ತೋರಿಸ್ತೀನಿ ನೋಡಿ. ಈಗ ಇದೇ ಪೇಪರಿಂದ ನಾನು ಸ್ವಲ್ಪ ಕತ್ಲೆ ಮಾಡ್ತೀನಿ. ಓಕೆನಾ? ಸಿ ಆನ್ ಆಯಿತು ಅಂದರೆ ಕತ್ಲೆ ಆದಾಗ ಆನ್ ಆಯ್ತು. ಓಕೆನಾ? ಬೆಳಕು ಬಂದಾಗ ಆನ್ ಆಗುತ್ತೆ. ಫುಲ್ಲು ಕತ್ಲೆ ಮಾಡಿದಾಗ ಆನ್ ಆಗುತ್ತೆ. and this is the automatic straight light. So leave it demo. ಫಸ್ಟ್ ಆಫ್ ಆಲ್ ನಮಗೆ ದ ಮೇನ್ ಮೋಟ್ ನಾವೇನು ಮಾಡ್ತಾ ಇದ್ದೀವಿ, ಸಿ ಬ್ರೈಟ್ ಇದ್ದಾಗ ಎಲ್ ಇ ಡಿ ಆಫ್ ಆಗಬೇಕು, ಡಾರ್ಕ್ ಇದ್ದಾಗ ಆನ್ ಆಗಬೇಕು. ಅಂದರೆ ಕತ್ಲೆ ಇದ್ದಾಗ ಅಥವಾ ನಮಗೆ ಮೇನ್ ಬೆಳಕು ಬೇಕಾಗಿರೋದು. ಸೊ ಬೆಳಿಗ್ಗೆ ಹೊತ್ತಿನಲ್ಲಿ ಬೆಳಿಗ್ಗೆ ಆಫ್ ಆಗಿರಬೇಕು, ಸಂಜೆ ಹೊತ್ತಿನಲ್ಲಿ ಆನ್ ಆಗಬೇಕು. ಅದನ್ನು ನಾವು ಇಲ್ಲಿ ಬಿಲ್ಡ್ ಮಾಡ್ತಾ ಇದ್ದೀವಿ. ಸೊ ಓಕೆ, ಮೋಟ್ ಅರ್ಥ ಆಯಿತು. ಸೊ ನೀಡಬಲ್ ಕಾಂಪೊನೆಂಟ್ಸು ಸಿಂಪಲ್ಲು, ಒಂದು ಎಲ್ ಇ ಡಿ, 220 ಓಮು ರೆಸಿಸ್ಟರು, ದೆನ್ 10K ರೆಸಿಸ್ಟರು, ಎಲ್ ಡಿ ಆರು, ESP32, ದೆನ್ ಬ್ರೆಡ್ ಬೋರ್ಡ್ ಆ್ಯಂಡ್ ಜಂಪಿಂಗ್ ವೈರ್ಸ್ ಆ್ಯಂಡ್ ಕೇಬಲ್ಸ್. ಓಕೆ, ಸೊ ಕನೆಕ್ಷನ್ ಸಿಂಪಲ್ ಅಪ್ಪ. ನೋಡಿ, ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ನೇ ಗೊತ್ತಿಲ್ಲ, ಆ್ಯಕ್ಚುಲಿ ಹೇಳಿದ್ದೆ ಬಟ್ ಈ ಥರ ಬರ್ತಿರಲಿಲ್ಲ ಅಲ್ವಾ. ಸಿ 3.3 ವೋಲ್ಟಿಗೆ ಒಂದು ಸೈಡ್ ಎಲ್ ಡಿ ಆರು ಮತ್ತು ಇನ್ನೊಂದು ಕಡೆ ಜಿ ಪಿ. ಇಲ್ಲಿ ಫಸ್ಟು GPIO34ಇಂದ ಒಂದು ಕಡೆ ತೊಗೊಂಡಿದ್ನ, ಇವು ಎಲ್ಲಿ ತೊಗೊಂಡಿದ್ದೀನಿ ಈ ಥರ ತೊಗೊಂಡ್ಬಿಟ್ಟು ಒಂದು ಎಲ್ ಡಿ ಆರ್ಗೆ, ಇನ್ನೊಂದು 10K ರೆಸಿಸ್ಟರಿಗೆ ಕೊಡಿ. ಓಕೆನಾ? ದೆನ್ ಎಲ್ ಡಿ ಆರ್ ಇನ್ನೊಂದು ಸೈಡಿಂದು 3.3 ವೋಲ್ಟಿಗೆ, ಇನ್ನೊಂದು ಕಡೆ 10K ಗ್ರೌಂಡಿಗೆ ಎಲ್ ಡಿ ಆರ್ ಕನೆಕ್ಷನ್ ಮುಗೀತು. ದೆನ್ ಎಲ್ ಇ ಡಿ ಬಂದಾಗ GPIO25 ಒಂದು ಸೈಡು ವಿತ್ 220 ಓಮ್. ಇಲ್ಲಿ ರೆಸಿಸ್ಟರ್ ಕಾಣಿಸ್ತಿದೆಯಲ್ಲಿ. ಸೊ ಇದು ಒಂದು ಸೈಡಿಂದ 220 ಓಮ್ ತೊಗೊಂಡು GPIO25 ಕೊಟ್ಟಿದ್ದೀನಿ, ಇನ್ನೊಂದು ಗ್ರೌಂಡಿಗೆ ಕನೆಕ್ಷನ್. ಅರ್ಥ ಇದೆ ಅಲ್ವಾ? ಓಕೆ, ಸೊ ನಾವು ಮೇನ್ ಏನು ಮಾಡೋಕ್ಕೆ ಹೊರಟಿದ್ದೀವಿ ಅಂತ ಗೊತ್ತಾಯಿತು. ದೆನ್ ಕನೆಕ್ಷನ್ ಅರ್ಥ ಆಯಿತು, ನೀಡಬಲ್ ಕಾಂಪೊನೆಂಟ್ಸ್ ಗೊತ್ತಾಯಿತು, ರೈಟ್? ಸೊ ಈಗ ನೆಕ್ಸ್ಟ್ ಯಾವುದು ವರ್ಕಿಂಗ್. ಆ್ಯಕ್ಚುಲಿ ಹೆಂಗೆ ವರ್ಕಿಂಗ್ ಆಗುತ್ತೆ, ಸಿ ಆ್ಯಸ್ ಐ ಸೆಡ್ ಪ್ರೀವಿಯಸ್ ಕ್ಲಾಸ್, ಸಿ ಎಲ್ ಡಿ ಆರ್ ಫಸ್ಟ್ ಅಂದರೆ ಬ್ರೈಟ್ನೆಸ್ಸ ಫಸ್ಟು ಇದು ಡಿಟೆಕ್ಟ್ ಮಾಡುತ್ತೆ ಎಲ್ ಡಿ ಆರ್. ಓಕೆನಾ? ಸೊ ಇಫ್ ಇನ್ ಕೇಸ್ ಬ್ರೈಟ್ನೆಸ್ ಏನಾದರೂ ಜಾಸ್ತಿ ಇದ್ದರೆ ಆನ್ ಆಗಬೇಡ ಅಂತ ಹೇಳುತ್ತೆ. ಐ ವಿಲ್ ಶೋ ಇನ್ ಪ್ರೋಗ್ರಾಮ್. ಸಿ ಆ್ಯಸ್ ಯೂಶಲಿ ಪಿನ್ ಮೋಡ್ ನೋಡಿ, ಪಿನ್ ಮೋಡ್ ಡಿಫೈನ್ ಮಾಡ್ತೀನಿ. ಇನ್ನು 34, 25. ಓಕೆನಾ? ಇನ್ನು ಸೆಟ್ ಆಫ್ ಫಿಕ್ಸ್, ಇನ್ನು ಬಾಡ್ ರೇಟ್ ಇದು. ಓಕೆನಾ? ಸೀರಿಯಲ್ ಡಾಟ್ ಬಿಗಿನ್. ದೆನ್ ಪಿನ್ ಮೋಡ್ ಔಟ್ಪುಟ್ ಏನು ನಮಗೆ ಎಲ್ ಇ ಡಿ. ಓಕೆನಾ? ಎಲ್ ಇ ಡಿ ಪಿನ್ ಔಟ್ಪುಟ್. ಓಕೆನಾ? ಸೊ ದೆನ್ ಲೂಪಲ್ಲಿ ಏನು ರನ್ ಆಗುತ್ತೆ ನೋಡಿ, ಇದು ತುಂಬ ಇಂಪಾರ್ಟೆಂಟು. ಅನಲಾಗ್ ರೀಡ್ ಏನಂದರೆ ADC ಅನಲಾಗ್ ರೀಡ್, ಎಷ್ಟು ವ್ಯಾಲ್ಯೂ ಬಂದಿದೆ ಅನಲಾಗ್ ವ್ಯಾಲ್ಯೂಸು ಅಂದರೆ ನಮ್ಮ ಎಲ್ ಡಿ ಆರಿಂದ ರೆಸಿಸ್ಟೆನ್ಸಿಗೆ ಕನ್ವರ್ಟ್ ಆಗಿ ಆಮೇಲೆ ವೋಲ್ಟೇಜ್ ಡಿವೈಡರಿಗೆ ಬಂದು ಆಮೇಲೆ ಅನಲಾಗ್ ವ್ಯಾಲ್ಯೂ ಬರುತ್ತಲ್ಲ ಆ ವ್ಯಾಲ್ಯೂ, ದೆನ್ ಫೈನಲಿ ನಮಗೆ ಡಿಜಿಟಲಿ ಇಲ್ಲಿ ತೋರಿಸುತ್ತೆ. ಓಕೆನಾ? ಓಕೆ, ದೆನ್ ಅದನ್ನು ಪ್ರಿಂಟ್ ಮಾಡುವಂಥ. ದೆನ್ ನಾನು ಕೊಟ್ಟಿರೋದು 400. ನನ್ನ ನೋಡಿ, ನನ್ನ ರೂಮಲ್ಲಿ ಬ್ರೈಟ್ನೆಸ್ಸು 900 ಇದೆ. ಓಕೆನಾ? ಸೊ ಬಿಲೋ 400 ಬಂದರೆ ಎಲ್ ಇ ಡಿ ಆನ್ ಆಗು, ಇಲ್ಲ ಅಂದರೆ ಆಫ್ ಆಗಿರುವಂಥ. ಸೊ ಈ ಕರೆಂಟ್ಲಿ ಎಷ್ಟಿದೆ, 900 ಇದೆ. ಸೊ ಇವನ್ ನೀವು ಚೇಂಜ್ ಮಾಡ್ಕೊಬೋದು, ಎಷ್ಟು 800, 1000 ಅವರು ಕೊಟ್ಕೊಬೋದು. ಸೊ ನಾನು ಲೈಕ್ ನನ್ನ ರೂಮಿಂಗ್ ಕಂಡೀಷನ್ ತಕ್ಕಂತೆ 400 ಕೊಟ್ಟಿದ್ದೀನಿ. ಓಕೆ, ಸೊ ಸಿ ಈಗ ಎಷ್ಟಿದೆಯಪ್ಪ, 1000 ಎಲ್ಲ ಹೋಗ್ತಾ ಇದೆ, ರೀಚ್ ಆಗಿದೆ. ಯಾಕೆಂದರೆ ಇನ್ನು ಸೂರ್ಯ ಮೀನ್ಸ್ ಬ್ರೈಟ್ನೆಸ್ ಜಾಸ್ತಿ ಆಗ್ತಾಯಿದೆ. ಈಗ ನಾನು ಕವರ್ ಮಾಡ್ತೀನಿ. ಸೊ ಇಷ್ಟು ಬಂತು, 0 ಗೊತ್ತಿದೆ ಅಂದರೆ ಫುಲ್ಲು ಕವರ್ ಮಾಡಿದೆ. ಓಕೆನಾ? ಸೊ ಸ್ವಲ್ಪ ಬಿಡ್ತೀನಿ, 75 to 34. ಅಂದರೆ ಈಗ ಎಲ್ ಇ ಡಿ ಆನ್ ಆಗಿರಬೇಕಲ್ವಾ. ಸಿ ಎಲ್ ಇ ಡಿ ಆನ್ ಆಗಿದೆ. ಓಕೆನಾ? ಈ ರೀತಿ ವರ್ಕ್ ಆಗ್ತಿದೆ. ಸೊ ಇಲ್ಲಿ ಏನು ಅರ್ಥ ಮಾಡ್ಕೊಬೇಕು ಅಂದರೆ, ಸಿ ನಮ್ಮ ರೋಡ್ ಮ್ಯಾಪ್ ಪ್ರಕಾರ ಇದು ನೀವು ಅರ್ಥ ಮಾಡ್ಕೊಂಡಿರ್ಬೇಕಾಯ್ತು. ಏನಿದು ಅನಲಾಗು ADC PWM. ಇಲ್ಲಿ ಹೇಳಿದ್ದೀನಿ ಆಲ್ಮೋಸ್ಟ್ ADC ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ, PWM ಎಲ್ಲಿ ಬಂತು, ಮತ್ತು ಅನಲಾಗ್ಸ್ ಇಲ್ಲಿ ಬರ್ತಾ ಇರ್ತದೆ. ಆಲ್ಮೋಸ್ಟ್ ಎಲ್ಲ ಅನಲಾಗೆ ಅಲ್ವಾ. ಅಯ್ಯೋ, ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸಿ ಒನ್ ಆಫ್ ದ ಈಸಿಯೆಸ್ಟ್ ಪ್ರಾಜೆಕ್ಟ್. ಓಕೆ, ಸೊ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಸಿ ಇನ್ temperature sensor. Okay, until take care.